ಚಾನೆಲ್ ಹಾಕಿರೋಕ. ಸೊ ಇವತ್ತು ನಾವು ಅರುಣಾಚಲಂಗೆ ಹೋಗ್ತಾ ಇದೀವಿ ಗಿರಿ ಪ್ರದಕ್ಷಿಣೆ ಮಾಡಕ್ಕೆ. ಟೈಮು 5 ಗಂಟೆ ಆಯ್ತು. ನಾವು ಬಸ್ ಹತ್ತಿ 2 ಅವರ್ಸ್ ಆಗ್ತದೆ. ಇವಾಗ ಊಟ ಮಾಡ್ತಾ ಇದೀವಿ. ಇನ್ನೇನು ಒಂದು 1 ಅವರ್ಗೆ ಇಳ್ಬಿಡ್ತೀವಿ ನಾವು. ಅಲ್ಲಿ ಗಿಳಿಯೋಷ್ಟಕ್ಕೆ ಸ್ವಲ್ಪ ಅಂದ್ರೆ ಹೊಟ್ಟೆ ಫುಲ್ ಆಗಿರ್ಬಾರ್ದಲ್ವಾ, ಗಿರಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಟಯರ್ಡ್ ಆಗಿ ಹೋಗುತ್ತೆ ಅಂತ ಇವಾಗಲೇ ಊಟ ಮಾಡ್ಕೊಬಿಡ್ತಾ ಇದೀವಿ. ಮನೆಯಿಂದನೇ ನಾವು ಊಟ ತಗೊಂಡಿದ್ವಿ, ಮೊಸರನ್ನ ಮತ್ತೆ ಚಪಾತಿ ಪಲ್ಯ ತಗೊಂಡಿದ್ವಿ, ಅದನ್ನೇ ತಿಂತಾ ಇದೀವಿ. ಇನ್ನು ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಗಿರಿ ಪ್ರದಕ್ಷಿಣೆ ಹೆಂಗಿರುತ್ತೆ, ನಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ, ನಾವು ಗಿರಿ ಪ್ರದಕ್ಷಿಣೆ ಫುಲ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ಅನ್ನೋದೆಲ್ಲ ನಾನು ಈ ಬ್ಲಾಗಲ್ಲಿ ತಿಳಿಸ್ತೀನಿ, ತೋರಿಸ್ತೀನಿ. ಸೊ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಫುಲ್ಲಾಗಿ ನೋಡಿ. ಇವಾಗ ನಮ್ಮಮ್ಮ ಮೆಣಸಿನ್ಕಾಯಿ ತಿನ್ನುತ್ತೆ. ನಮ್ಮಮ್ಮ ಎಲ್ಲದರಲ್ಲೂ ಮೆಣಸಿನ್ಕಾಯಿ ತಿನ್ನೋದು, ಏನೂ ಬಿಡಲ್ಲ. ಆಯ್ತು, ಆಮೇಲೆ ಮೆಣಸಿನ್ಕಾಯಿ ತಿನ್ನಕ್ಕಾಗಲ್ಲ, ನಿಂಗೆ ದಮ್ಮಿಲ್ಲ ಅಂತಂದು. ನನ್ನ ಫ್ರೆಂಡ್ಸ್ ಗೊತ್ತು ಗೈಸ್, ನಾನು ಮೆಣಸಿನ್ಕಾಯಿ ತಿಂತೀನಿ ಅಂತ. ನಮ್ಮ ಅಮ್ಮಗೆ ಗೊತ್ತಿಲ್ಲ. ನೋಡಿ ನಾನು ತಿಂತೀನಿ ಇವಾಗ, ನೋಡ್ಕೊ ನೋಡು. ಇನ್ನು ಊಟ ಮಾಡ್ಕೊಂಡು ನಮ್ಮಮ್ಮ ಜೊತೆ ಮಾತಾಡ್ತಾ ಇದ್ದೆ. ಹಂಗೆ ನಮ್ ದೊಡ್ಡಮ್ಮನು ಬಂದ್ರು, ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನು ನಮ್ ದೊಡ್ಡಮ್ಮ ಜೊತೆ ನಮ್ ದೊಡ್ಡಮ್ಮ ಫ್ರೆಂಡ್ಸ್ ಎಲ್ಲಾನು ಬಂದಿದ್ರು. ನಾವ್ ಆಲ್ಮೋಸ್ಟ್ 10 ಮೆಂಬರ್ಸ್ ಹೋಗಿದ್ವಿ. ಆಲ್ರೆಡಿ ನಾವು 3 ಅವರ್ಸ್ ಜರ್ನಿ ಮಾಡಿದ್ವಿ. ಅವಾಗ ಮ್ಯಾಪ್ ಅಲ್ಲಿ ಚೆಕ್ ಮಾಡಿದ್ರೆ ಇನ್ನ 1 ಅವರ್ ತೋರಿಸ್ತಿತ್ತು. ಇನ್ನು ಈ 1 ಅವರ್ ಏನ್ ಮಾಡ್ಲಿ ಅಂತಂದ್ಬಿಟ್ಟು ಮಲ್ಕೋಬಿಟ್ಟೆ ಅಷ್ಟೇ. ಇನ್ನು ಅಂತೂ ಇಂತೂ ನಾನ್ ಮಲ್ಗೆ ಎದ್ದೋಳೋ ಅಷ್ಟೊತ್ತಿಗೆ ತಿರುವಣ್ಣಾಮಲೆಗೆ ರೀಚ್ ಆಗೇ ಬಿಟ್ವಿ. ಇನ್ನು ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಾವು ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ನಮ್ಗೆ ದರ್ಶನ ತುಂಬಾ ಬೇಗನೆ ಆಯ್ತು. 1.5 ಅವರ್ 2 ಅವರ್ಸ್ ಒಳಗಡೆನೆ ಆಗೋಯ್ತು. ಇನ್ನು ನಮ್ಗೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಇನ್ನು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಇನ್ನು ನಮ್ ದೊಡ್ಡಮ್ಮ ಒಂದ್ ಮರ ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು. ಈ ಮರದ ಸ್ಪೆಷಾಲಿಟಿ ನನಗ್ ಗೊತ್ತಾಯ್ತು, ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಅದ್ರ ಆಪೋಸಿಟ್ ಅಲ್ಲಿ ಒಂದ್ ಮಾರ್ಕ್ ಮಾಡಿರ್ತಾರೆ. ಆ ಮಾರ್ಕ್ ಒಳಗಡೆ ನಿಂತ್ಕೊಂಡ್ರೆ 9 ಗೋಪುರಗಳ್ನು ಒಂದೇ ಹತ್ರ ನೋಡ್ಬೋದು. ಇದನ್ನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಇನ್ನು ನಾನು ಬಸ್ ಹತ್ತದಾಗಿಂದಾನು ನಮ್ ದೊಡ್ಡಮ್ಮಗೆ ಹೇಳ್ತಾನೆ ಇದ್ದೆ, ಈ ಮಾರ್ಕ್ ನಿಂಗ್ ಗೊತ್ತಾ, ಎಲ್ಲಿರುತ್ತೆ, ನನ್ನ ಕರ್ಕೊಂಡ್ ಹೋಗು, ನಾನ್ ನೋಡ್ಬೇಕು ಅಂತ. ಫೈನಲಿ ಇವತ್ ನೋಡ್ದೆ. ಇನ್ನು ನಾನ್ ಮಾತ್ರ ನೋಡಿದ್ರೆ ಸಾಕಾ, ನಿಮ್ಗೂ ತೋರಿಸ್ಬೇಕಲ್ವಾ, ಅದಕ್ಕೆ ತೋರಿಸ್ತಿದೀನಿ. ಹಾಗೆ ನಮ್ ದೊಡ್ಡಮ್ಮಗೂ ಇಲ್ಲಿ 2 ಇದಾವೆ, ಅಲ್ಲಿ 3 ಇದಾವೆ ಅಂತ ತೋರಿಸ್ತಿದೀನಿ. 1 2 3 ఇది 2 ఇది 2 చూడిడా 2 ఇవి, ఒకటి చిన్నది ఒకటి పెద్దది. ఈడ 2 ఈడ 2 ఉంటాయి. ಇನ್ನು ಅದನ್ನ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಪ್ರಸಾದ ಕೊಟ್ರು. ಇನ್ನು ಪ್ರಸಾದ ತಿನ್ಕೊಂಡು ಆಚೆ ಹೋಗ್ತಾ ಇದ್ವಿ. ಗೈಸ್ ಇಲ್ಲಿ ನೋಡಿ, ಬಾತ್ಕೋಳಿಗಳು ಎಷ್ಟು ಮುದ್ದಾಗಿದಾವಲ್ವಾ. ಇನ್ನು ನಾವು ಊಟ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಕ್ಕೆ 10:15 ಆಯ್ತು. ಇನ್ನು ಹೋಗೋ ದಾರಿಯಲ್ಲೆಲ್ಲ ಈ ತರ ಮ್ಯಾಪ್ ನ ಹಾಕಿದ್ರು. ತುಂಬಾ ಹೇಳ್ತಾ ಇದ್ದೆ, ತಲೆಯಿಂದ ಬೆವರು ಸೋರ್ತಾ ಇತ್ತೆ, ಮಳೆ ಸೋರ್ದು. ಅದು ಬಿಡಿ, ಅರುಣಾಚಲಕ್ಕೆ ಬರ್ಬೇಕಂದ್ರೆ, ಗಿರಿ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಆ ದೇವರು ಕರಿಬೇಕು. ಅವ್ರು ಕರೆದ್ರೇನೆ ನಾವಿಲ್ಲಿ ಲಜ್ಜೆ ಇಡೋಕ್ಕಾಗೋದು, ಇಲ್ಲ ಅಂದ್ರೆ ಬರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಸುಮಾರು 5 ವರ್ಷದಿಂದ ಅನ್ಕೊಂಡೋದು ಬರೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಹೋದ ವರ್ಷ ಮನ್ಸು ಮಾಡಿ ಬಂದೆ. ಅವಾಗಿಂದ ಅವಾಗ ಬರ್ತಾ ಇದ್ದೆ. ಹೌದು, ಇದು 100% ನಿಜ. ನಾನು ತುಂಬಾ ಜನ ಹತ್ರ ಕೇಳಿದ್ದೀನಿ ಕೂಡ, ಆ ಶಿವಯ್ಯ ನಮ್ನ ಕರ್ದಿಲ್ಲ ಅಂದ್ರೆ ನಾವ್ ಎಷ್ಟೇ ಪ್ಲಾನ್ ಮಾಡ್ಕೊಂಡ್ರು, ಎಷ್ಟೇ ಟಿಕೆಟ್ಸ್ ಬುಕ್ ಮಾಡಿದ್ರು ತಿರುವಣ್ಣಾಮಲೈ ಒಳಗಡೆ ಹೆಜ್ಜೆ ಇಡಕ್ಕೂ ಸಾಧ್ಯ ಆಗಲ್ಲ. ಇನ್ನ ಹೋಗ್ಬೇಕಾದ್ರೆ ನಮ್ಗೆ ಈ ಜಿಂಕೆಗಳು ಕಾಣಿಸ್ತು. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜಿಂಕೆಗಳು ಬಂದ್ಬಿಟ್ಟಿತ್ತು. ಇನ್ನ ಸ್ವಲ್ಪ ದೂರ ನಡೆದ್ವಿ, ಸುಸ್ತಾಗ್ತೈತೆ ಅಂತ ಕುತ್ಕೊಂಡ್ವಿ. ಕಾಲ್ಗೆ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಅಂತ ಕಾಲ್ನ ಈ ತರ ಚೇರ್ ಮೇಲೆ ಇಟ್ಕೊಂಡಿದ್ವಿ. ಫೀಲಿಂಗ್ ಹ್ಯಾಪಿ. ನಮ್ಮಮ್ಮಗೆ ನಮ್ಮಮ್ಮ ಕೈ ನೋಡಿ ಹೆಂಗೈತೆ ಗೊತ್ತಾ, ಫುಲ್ ದಪ್ಪ ಊದ್ಕೊಬಿಟ್ಟೈತೆ. ಈ ರಿಂಗ್ ಹಾಕೊಂಡಿತ್ತು, ಹಾಕೊಂಡಿದ್ರು, ಫುಲ್ ಹಿಂಗ್ ಆಗ್ಬಿಟ್ಟೈತೆ. ನಮ್ಮ ಅಜ್ಜಿ ಆಗ್ಲಿಂದ ಫುಲ್ ಜೋಶ್ ಆಗಿ ಹೋಗ್ತೈತೆ. ಆಮೇಲೆ ನೋಡ್ಬೇಕು ಹೆಂಗೋಗುತ್ತೆ ಅಂತ.
ನಮ್ಮ ಅಜ್ಜಿ ನಮ್ಮೆಲ್ಲರಿಗಿಂತ ಮುಂಚೆ ಓಡ್ತೈತೆ, ನಾವ್ ಇನ್ನ ಹಿಂದೆ ಈ ಬ್ಯಾಗ್ ಬೇಕಷ್ಟು ಮೇನ್. ಆ ಬ್ಯಾಗ್ ನೋಡಿ ಲೆಜೆಂಡ್. ನಡಿಬೇಕಾದ್ರೆ ತೋರಿಸಿ ನಮ್ಮ ಅಜ್ಜಿ ಬ್ಯಾಗ್ ಹಿಂಗ್ ಹಾಕೊಂಡುತ್ತೆ ಅಂತ. ಗೈಸ್ ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿ ರನ್ನಿಂಗ್ ರೈಸ್ ನಮ್ಮಜ್ಜಿ ನೋಡಿ ನಮ್ಮಜ್ಜಿ ಬ್ಯಾಗ್ ನೋಡು. ನಮ್ಮಜ್ಜಿ ಫುಲ್ ಜೋಶ್ ನಮ್ಮಜ್ಜಿ. ಇನ್ನು ನಾವೆಲ್ಲರೂ ಫುಲ್ ಜೋಶ್ ಅಲ್ಲಿ ಇದೀವಿ, ಫುಲ್ ಕಾಮಿಡಿ ಮಾಡ್ಕೊಂಡು ಫುಲ್ ನಗಾಡ್ಕೊಂಡು ಫುಲ್ ಸ್ಪೀಡಾಗಿ ಹೋಗ್ತಿದೀವಿ. ಇನ್ನು ತುಂಬಾ ಜನ ಹೇಳ್ತಾರೆ ಪೌರ್ಣಮಿ ಟೈಮ್ ಅಲ್ಲೇ ಗಿರಿ ಪ್ರದಕ್ಷಿಣೆ ಮಾಡ್ಬೇಕು ಅಂತ, ಆದ್ರೆ ನಾವು ಪೌರ್ಣಮಿ ಟೈಮ್ ಗಿಂತ ಇನ್ನ ಸ್ವಲ್ಪ ಮುಂಚೆನೆ ಬಂದ್ ಮಾಡ್ತಿದೀವಿ. ಯಾಕಂದ್ರೆ ಆವಾಗ ತುಂಬಾ ರಶ್ ಇರ್ತಾರೆ, ದರ್ಶನ ಮಾಡಕ್ಕಂತೂ 7, 8, 9 hours ಆಗ್ಬೋದು, ಹೇಳಕ್ ಆಗಲ್ಲ. ಅದಕ್ಕೇನೆ ನಾವು ಪೌರ್ಣಮಿ ಬರಕ್ಕಿಂತ ಮುಂಚೆನೆ ಬಂದು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದೀವಿ. ನಾವ್ ಅನ್ಕೊಂತೀವೇನೋ ಪೌರ್ಣಮಿ ಟೈಮಲ್ಲಿ ಮಾತ್ರನೇ ರಶ್ ಇರ್ತಾರೆ, ಇವಾಗ ಇರಲ್ಲ ಅಂತ. ಆದ್ರೆ ದರ್ಶನ ಮಾಡಕ್ಕೇನ್ ಅಷ್ಟೊಂದ್ ಜನ ಇದ್ದಿಲ್ಲ, ಖಾಲಿಯಾಗೇ ಇತ್ತು. ನಾವ್ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗನು ಜನ ಯಾರು ಇದ್ದಿಲ್ಲ, ಖಾಲಿಯಾಗೇ ಇತ್ತು. ಇನ್ನ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾ ಇದ್ರು ಅಂತ ಅನ್ನಿಸ್ತು. ಯಾಕಂದ್ರೆ ಫಸ್ಟ್ ಅಲ್ಲೆಲ್ಲ ಸ್ಪೀಡ್ ಆಗಿ ನಡ್ಕೊ ಬಂದ್ಬಿಡ್ತಾರೆ, ಮಧ್ಯದಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸ್ವಲ್ಪ ಕಾಲ್ ನೋವೆಲ್ಲ ಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೆ ಎಲ್ಲ ಸ್ಲೋ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಂಗ ಅನ್ನಿಸ್ತು ನಮ್ಗೆ. ಗ್ರೂಪ್ ಅಲ್ಲಿ 10, 11, 12 ಮೆಂಬರ್ಸ್ ಬಂದ್ರಾ? ಅಷ್ಟ್ ಜನದಲ್ಲಿ ಇವಾಗ 4 ಜನನೇ ಮುಂದೆ ಬರ್ತಿರೋದು. ಅವ್ರಿಂದ ಅದ್ ಎಲ್ಲಿದಾರೋ ನಾವ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡ್ವಿ, ಆಮೇಲೆ ಅವ್ರು ಬರ್ತಾರೆ. ಇನ್ನು ಸ್ವಲ್ಪ ಮುಂದೆ ಬಂದಿದ್ದಾದ್ಮೇಲೆ ಗಿರಿ ಪ್ರದಕ್ಷಿಣೆ ಮಾಡೋ ಎಲ್ಲಾರ್ಗು ಫ್ರೀ ರುದ್ರಾಕ್ಷಿನ ಕೊಡ್ತಾ ಇದಾರೆ. ಇನ್ನು ನಾವೂನು ಹೋಗ್ಬಿಟ್ಟು ರುದ್ರಾಕ್ಷಿನ ತಗೊಂಡ್ವಿ. ಗೈಸ್, ನಾನು ಅರುಣಾಚಲಂಗೆ ಹೋಗ್ತಿದೀನಿ ಅಂತ ಗೊತ್ತಾದಾಗಿಂದ ನಾನು ಸ್ವಲ್ಪ ಪ್ಲಾನ್ಸ್ ಮಾಡ್ಕೊಂಡಿದ್ದೆ. ನಾನು ಮುಂಚೆನೂ ಅರುಣಾಚಲಂ ದರ್ಶನ ಮಾಡಿದೀನಿ, ಆದ್ರೂನು ಇನ್ನೊಂದ್ಸತಿ ಮಾಡ್ಬೇಕು, ಮತ್ತೆ ಬೆಟ್ಟ ಸುತ್ತಬೇಕು, ಮತ್ತೆ ಆ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ 9 ಗೋಪುರನು ಕಾಣಿಸುತ್ತಲ್ವಾ, ಅಲ್ಲಿಗೆ ಹೋಗ್ಬೇಕು. ಮತ್ತೆ ನಮ್ ದೊಡ್ಡಮ್ಮ ಒಂದ್ ಮರ ತೋರ್ಸಿದ್ರು ಅಂತ ಹೇಳಿದ್ನಲ್ವಾ, ಅದನ್ನ ನೋಡ್ಬೇಕು, ಮತ್ತೆ ಒಂದ್ ರುದ್ರಾಕ್ಷಿ ತಗೋಬೇಕು, ಮತ್ತೆ ಮೋಕ್ಷ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನ ಒಂದಿದೆ. ಇನ್ನು ಅಲ್ಲಿಂದ ಸ್ವಲ್ಪ ಸುಸ್ತಾಗೋದ್ ಸ್ಟಾರ್ಟ್ ಆಯ್ತು. ಅದಕ್ಕೆ ಒಂದ್ ಚಾಕ್ಲೇಟ್ ತಿಂದೆ, ಮತ್ತೆ ಮಾವಿನಕಾಯಿ ತಿನ್ಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ನಮ್ಮ ಅಮ್ಮ ಒಂದ್ ಮಾವಿನಕಾಯಿ ತಗೊಂಡ್ವಿ. ಇನ್ನ ಇದು ತಾರ್ ರೋಡ್ ಅಲ್ವಾ, ಅದಕ್ಕೆ ನಮ್ ಕಾಲ್ ಫುಲ್ ಬ್ಲಾಕ್ ಆಗಿದೆ. ಇನ್ನು ನಾವು ಬೇರೆ ಚಪ್ಲಿನೂ ಹಾಕಿಲ್ಲ. ನಡೆಯೋರು ಚಪ್ಲಿ ಹಾಕೊಂಡು ನಡಿತವ್ರೆ, ಶೂಸ್ ಹಾಕೊಂಡು ನಡಿತವ್ರೆ. ಆದ್ರೆ ನಾವು ಏನು ಬೇಡ, ಬರೀ ಕಾಲಲ್ಲೇ ನಡಿಯೋಣ ಅಂತ ಬರೀ ಕಾಲಲ್ಲೇ ನಡೀತಾ ಇದೀವಿ. ಗಾಯ್ಸ್, ನನ್ಗೆ ಮ್ಯಾಂಗೋ ಆಲ್ ಟೈಮ್ ಫೇವ್ರೆಟ್ ಫ್ರೂಟು. ಮ್ಯಾಂಗೋ ಅಂದ್ರೆ ನನ್ಗೂ ನನ್ ಫ್ರೆಂಡ್ಸ್ಗೂ ಜ್ಞಾಪಕ ಬರೋದು ಒಂದೇ ಇನ್ಸಿಡೆಂಟ್, ನಮ್ ಸ್ಕೂಲ್ ಟ್ರಿಪ್ದು. ನಾವು ಟ್ರಿಪ್ ಅಲ್ಲಿ ಒಂದು ಮಾವಿನಕಾಯಿ ಇಸ್ಕೊಂಡು ಅದ್ರಲ್ಲಿ ಫುಲ್ ಉಪ್ಪು ಖಾರ ಹಾಕಿಸ್ಕೊಂಡು ತಿಂತಾ ಇದ್ವಿ. ಇನ್ನೇನ್ ಲಾಸ್ಟ್ ಅಲ್ಲಿ ಖಾಲಿ ಆಗುತ್ತೆ ಅನ್ಬೇಕಾದ್ರೆ ನಮ್ ಎಲ್ಲರಿಗೂ ಫುಲ್ಲು ಖಾರ ಆಗೋಯ್ತು. ಫುಲ್ಲು ನಮ್ ಮೊಖಗಳೆಲ್ಲ ಒಳ್ಳೆ ಟೊಮೆಟೊ ಹಣ್ಣ್ ತರ ಆಗೋಗಿತ್ತು. ನಮ್ ಬಾಯಲ್ಲಿ, ಮೂಗಲ್ಲಿ, ಕಿವಿಯಲ್ಲೆಲ್ಲ ಬಿಸಿ ಬಿಸಿ ಗಾಳಿ ಬರ್ತೈತೆ, ಕಣ್ಣಲ್ಲಿ ಫುಲ್ ನೀರ್ ಬರ್ತೈತೆ. ಅಷ್ಟು ಖಾರ ಆಗಿದ್ರು ನಾವು ಇಷ್ಟು ಚೂರುನು ವೇಸ್ಟ್ ಮಾಡ್ದಿರ ತಿಂದಿದೀವಿ. ಮ್ಯಾಂಗೋ ಅಂದ್ರೆ ನಮ್ಗೆ ಅಷ್ಟು ಇಷ್ಟ ಗಾಯ್ಸ್. ಇವಾಗೂನು ನಮ್ ಕ್ಲಾಸಲ್ಲಿ ಯಾರಾದ್ರೂ ಮ್ಯಾಂಗೋ ತಂದ್ರೆ ನಮ್ ಟ್ರಿಪ್ ಇನ್ಸಿಡೆಂಟ್ ನ ನಾವು ನೆನ್ಸ್ಕೊಂಡ್ ನಗ್ತಾ ಇರ್ತೀವಿ. ಐ ಥಿಂಕ್ ತುಂಬಾ ಜನ ಗಿರಿ ಪ್ರದಕ್ಷಿಣೆನ ನೈಟ್ ಟೈಮೇ ಮಾಡ್ತಾರೆ ಅಂತ ಅನ್ಸುತ್ತೆ. ಈ ಅಂಗಡಿದಲ್ಲಿ ನೋಡಿ, ಅದ್ಯಾವುದೋ ಗೊಂಬೆಗಳಿಟ್ಟವ್ರ ಮೇಲೆ. ನಾನು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಇದನ್ನ ನೋಡಿ ಭಯನೇ ಪಟ್ಕೊಬಿಟ್ಟೆ, ಯಾವ್ದು ದೆವ್ವ ಅಂತ ಅನ್ಕೊಬಿಟ್ಟೆ. ಸಡನ್ ಆಗಿ ನೋಡಿ ಇನ್ನು ಎಷ್ಟು ದೂರ ಐತೆ ಗಾಯ್ಸ್. ನಾವಿನ್ನ ವಾಯುಲಿಂಗ ಇವಾಗ ದಾಟಿದ್ವಿ. ಇನ್ನು ನಾವಿಲ್ಲೆಲ್ಲೂ ಕುತ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಮೋಕ್ಷ ಮಾರ್ಗವರೆಗೂ ಹೋಗಿ ಅಲ್ಲೋಗ್ಬಿಟ್ಟು ಎಲ್ಲನೂ ಕುತ್ಕೊತೀವಿ. ಲಿಂಗ ಹತ್ರ ಬಂದುಬಿಟ್ವಿ. ಮೇನ್ ರೋಡಲ್ಲಿ ಕಳ್ಸಿರ್ತೈತೆ ಅಂತ ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದೀವಿ. 12:20 ಟೈಮು. ನಾವು ಹೋಗ್ತಾ ಇದ್ದೀವಿ ಮೋಕ್ಷ ಮಾರ್ಗಕ್ಕೆ. 700 ಮೀಟರ್ಸಲ್ಲಿದ್ದೀವಿ. 9 ಮಿನಿಟ್ಸ್ ತೋರಿಸ್ತಿದೆ. ನಮ್ಮ ದೊಡ್ಡಮ್ಮ ಅವ್ರು ರೀಚ್ ಆಗಿಬಿಟ್ಟಿದ್ದಾರೆ ಅಂತ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ ರೀಚ್ ಆಗವ್ರೆ.
ನಮ್ಮಮ್ಮ ಮಾತ್ರೆ ಹಾಕೊಳ್ಳೋದು ಮರ್ತಾಗಿದ್ರು. ಇವಾಗ ಜ್ಞಾಪಕ ಮಾಡಿಕೊಂಡು ಇವಾಗ ಇಲ್ಲಿ ನೀರು ಇಸ್ಕೊಂಡು ಇವಾಗ ಮಾತ್ರೆ ಹಾಕೊಂಡವ್ರೆ. ಇವಾಗ ಮಾತ್ರೆ ಹಾಕೊಂಡಿದ್ದಕ್ಕೆ ಸ್ವಲ್ಪ ಓಕೆ ಆದರೆ ನಮ್ಮ ಮಮ್ಮಿಗೆ ತುಂಬ ಕಾಲು ನೋವ್ತಿದೆಯಂತೆ, ನಡೆಯೋಕ್ಕಾಗ್ತಿಲ್ವಂತೆ. ಇನ್ನು ಅಲ್ಲಿ ಮೋಕ್ಷ ಮಾರ್ಗದ ಹತ್ರ ಸ್ವಲ್ಪ ಹೊತ್ತು ಕುತ್ಕೋಬೇಕು. ನನಗೇನು ಅಷ್ಟೊಂದು ಏನಿಲ್ಲ. ಹಾಯ್ ಗೈಸ್, ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ನು ನೆನ್ನೆ ಏನಾಯಿತು ಅಂತಂದರೆ ನಾವು ಗಿರಿ ಪ್ರದಕ್ಷಿಣೆ 3 ಅವರ್ಸಲ್ಲಿ ಮುಗಿಸ್ಬಿಟ್ವಿ. ಅಲ್ಲಿ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಯಾರ ಫೋನಲ್ಲೂ ಚಾರ್ಜಿಂಗೇ ಇಲ್ಲ. ನಮ್ಮ ಫೋನ್ಗೆ ಚಾರ್ಜಿಂಗ್ ಇಡೋಕ್ಕೆ ನಮ್ಗೆ ತುಂಬ ಕಷ್ಟ ಆಗೋಯ್ತು. ಆ ಟೈಮಲ್ಲಿ ಹುಣ್ಣಿಮೆನೂ ಅಲ್ವಾ ಇವಾಗ, ಅದಕ್ಕೆ ಅಷ್ಟೊಂದು ಹೋಟೆಲ್ಸೂ ಇಲ್ಲ. ಇನ್ನು ನಮಗೆ ಎಲ್ಲೋಗಿ ಚಾರ್ಜಿಂಗ್ ಇಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ನಾವು ರೂಮ್ಸ್ ಏನೂ ಮಾಡಿದ್ದಿಲ್ಲ, ಯಾಕಂದರೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು ರಿಟರ್ನ್ ಬಂದ್ಬಿಡೋಣ ಅಂತಿದ್ದಿದ್ದು ನಮ್ಮ ಪ್ಲ್ಯಾನು. ಅಲ್ಲಿ ಸ್ಟೇ ಏನಿದ್ದಿಲ್ಲ ನಮ್ಮದು, ಅದಕ್ಕೆ ನಾವು ರೂಮ್ಸ್ ಏನೂ ಮಾಡಿಲ್ಲ. ಇನ್ನು ನಾವೆಲ್ಲಿ ಚಾರ್ಜಿಂಗ್ ಇಟ್ಕೊಳಕ್ಕಾಗಿಲ್ಲ. ಫೋನ್ ಸ್ವಿಚ್ ಆಫ್ ಆಗೋ ಸ್ಟೇಜಲ್ಲಿತ್ತು. ಏನನ್ನ ಎಮರ್ಜೆನ್ಸಿಗೆ ಫೋನ್ ಮಾಡಬೇಕಾದ್ರೆ ಫೋನ್ ಇರಬೇಕು ಅಂತ ನಾನು ಎಲ್ಲೂ ಫೋನ್ ಯೂಸ್ ಮಾಡಿಲ್ಲ. ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇನ್ನು ನಾವು ಎಲ್ಲರೂ ಒಟ್ಟಿಗೆ ಸೇರಿ, ಅಂದರೆ ನಮ್ಮ ಹಿಂದೆಗಡೆ ಸ್ವಲ್ಪ ಜನ ಸ್ಲೋ ಆಗಿ ಬರ್ತಿದ್ರು ಅಂತ ಹೇಳಿದ್ವಲ್ಲ, ನಮ್ಮ ಜೊತೆ ಹೋದವರು. ಇನ್ನು ಎಲ್ಲ ಒಟ್ಟಿಗೆ ಸೇರಿ ಬಸ್ ಸ್ಟಾಪ್ ಹತ್ರ ಹೋಗಿ ಬಸ್ ಹತ್ತಿದ್ದೆ ತಡ ನಾನು ಮಲ್ಕೊಬಿಟ್ಟೆ. ಆವಾಗ ಮಲ್ಕೊಂಡಿದ್ದು ಅಮ್ಮ ಕಾಲ್ ಮೇಲೆ ಮಲ್ಕೊಂಡಿದ್ದೆ. ನಮ್ಮ ಅಮ್ಮ ಕಾಲ್ ನೋವು ಬಂದ್ಬಿಡ್ತು. ಆವಾಗ ನಮ್ಮ ಅಮ್ಮ ಎಬ್ಬರಿಸಿದ್ರು. ಅಲ್ಲಿವರೆಗೂ ನನಗೆ ಎಚ್ಚರಿಕೆನೇ ಇಲ್ಲ, ಫುಲ್ ನಿದ್ದೆ ಮಾಡಿಬಿಟ್ಟೆ ನಾನು. ಇನ್ನು ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಮನೆಗೆ ಬಂದಮೇಲೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬಿಟ್ಟು ಫಸ್ಟ್ ಟಿಫನ್ ಮಾಡಬೇಕು. ನಂಗೆ ಇನ್ನೂ ಸ್ಲೀಪಿ ಮೂಡಲ್ಲೇ ಇದ್ದೀನಿ. ನಂಗೆ ನಿಜ ವಿಡಿಯೋ ಮಾಡೋಕ್ಕೆ ಇವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ವ್ಲಾಗ್ನ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಫುಲ್ ಹಶು ಆಗ್ತಿದೆ ಇವಾಗ. ನೆನ್ನೆ ನೈಟ್ ತಿಂದಿದ್ದಲ್ವ, ಇವಾಗ ಟೈಮ್ ಬಂದ್ಬಿಟ್ಟು 8:30 ಹತ್ತತ್ರ ಆಗ್ತಿದೆ. ಇನ್ನು ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ಫಸ್ಟ್ ಸ್ನಾನ ಮಾಡಬೇಕು. ಇಲ್ಲಾಂದರೆ ಟಯರ್ಡ್ ಫೀಲಿಂಗ್ ಹಂಗೆ ಇರುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಸ್ಕೂಲ್ಗೆ ಹೋಗ್ಬೇಕು. ಎಲ್ಲ ಹೋಮ್ ವರ್ಕ್ಸ್ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಸರಿ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲಕ್ಕಿ ಲೋಕ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.